ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಭೋಗದ ಬಳಿಕ ಗಂಡಸರು ಮಾಡುವ ಕೆಲವು ಎಡವಟ್ಟುಗಳು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಕಾಮಸೂತ್ರ ಎನ್ನುವುದು ಭಾರತೀಯರ ಕೊಡುಗೆ ಎಂದು ಹೇಳಲಾಗುತ್ತೆ. ಆದಾಗ್ಯೂ ಕೂಡ ಭಾರತದಲ್ಲಿ ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡುವಂತಹ ಜನರು ತುಂಬಾ ಕಡಿಮೆ ಅಂತ ಹೇಳಬಹುದು. ಈ ಪರಿಸ್ಥಿತಿಯಲ್ಲಿ ಗೂಗಲ್ನಲ್ಲಿ ಅತಿ ಹೆಚ್ಚು ಸಂಭೋಗದ ಬಗ್ಗೆ ಹುಡುಕಾಟ ನಡೆಸಿರುವವರು ಕೂಡ ಭಾರತೀಯರೇ ಆಗಿದ್ದಾರೆಂದು ಒಂದು ವರದಿ ತಿಳಿಸಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಲೈಂಗಿಕತೆಯ ಬಗ್ಗೆ ಹುಡುಕಾಟ ನಡೆಸಿದ್ರೆ ನಮಗೆ ಲೈಂಗಿಕತೆ ಕುರಿತಾದ ಹಲವಾರು ಮಾಹಿತಿ ಸಿಗುತ್ತವೆ ನಿಜ. ಆದರೆ ಸಂಭೋಗದ ವೇಳೆ ಪುರುಷರು ಏನು ಮಾಡಬಾರದು ಎನ್ನುವುದನ್ನು ತಿಳಿಯುವುದು ಅಷ್ಟೇ ಮುಖ್ಯವಾಗಿದೆ. ನೀವು ನಿಮ್ಮ ಸಂಗಾತಿ ಜೊತೆಗೆ ಸಂಭೋಗ ಮಾಡಿ ಬಳಿಕ ತಕ್ಷಣ ನಿದ್ರೆಗೆ ಮಾಡುತ್ತಿದ್ದರೆ ಇದು ತಪ್ಪು. ಈ ನಿಮ್ಮ ಅಭ್ಯಾಸವನ್ನು ನೀವು ಬಿಟ್ಟು ಬಿಡಿ. ಇದು ಕೆಟ್ಟ ಅಭ್ಯಾಸವಾಗಿದ್ದು, ಯಾಕೆಂದರೆ ಪರಾಕಾಷ್ಠೆಯು ಹಲವಾರು ರೀತಿಯ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವುದು. ಇದು ನಿದ್ರೆಗೂ ಕಾರಣವಾಗುವುದು. ಅಲ್ಲದೆ ನಿದ್ರಿಸುವಂತಹ ಸಮಯದಲ್ಲಿ ಸಂಪರ್ಕ ನಡೆಯುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಆದರೆ ದಿನವಿಡೀ ದೇಹವು ದಣಿದಿರುವ ಕಾರಣದಿಂದಾಗಿ ವಿಶ್ರಾಂತಿ ಬಯಸುವುದು ಸಹಜ. ಅಷ್ಟಾಗಿ ನೀವು ನಿಮ್ಮ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಸಂಗಾತಿ ಜೊತೆಗೆ ಸ್ವಲ್ಪ ಕಾಲ ಆನಂದದಿಂದ ಕೆಲಸ ಮಾಡಿ. ಅನಾವಶ್ಯವಾಗಿ ಸಂಭೋಗದ ವೇಳೆ ನಿಂದಿಸುವುದು ಸರಿಯಲ್ಲ. ಇನ್ನು ಲೈಂಗಿಕ ಕ್ರಿಯೆ ನಂತರ ಎಂಟ್ರೋಪಿನ್ ಬಂದು ಆಕ್ಸಿಟೋಸಿನ್ ಬಿಡುಗಡೆಯಾದಾಗ ಜನರು ದುರ್ಬಲರಾಗುವರು. ಈ ವೇಳೆ ಏನಾದರೂ ಸಂಗಾತಿಯನ್ನು ಟೀಕಿಸಲು ಹೋದರೆ ಆಗ ಅವರಿಗೆ ಮನಸ್ಸಿಗೆ ನೋವಾಗುವುದು. ಅಷ್ಟೇ ಅಲ್ಲದೆ ಹೊಸ ಲೈಂಗಿಕ ಅನುಭವ ಪಡೆಯಲು ಅವರು ಮುಂದೆ ಬರಲ್ಲ. ಮತ್ತೊಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳಬೇಕು. ಸಂಭೋಗದ ಬಳಿಕ ಗಂಡಸರ ಮತ್ತು ಹೆಂಗಸರ ಮನಸ್ಥಿತಿ ಸಂಪೂರ್ಣವಾಗಿ ಸಮಸ್ಥಿತಿಗೆ ಬಂದಿರುತ್ತದೆ. ಈ ವೇಳೆ ಟಿವಿ ಅಥವಾ ಮೊಬೈಲ್ ವೀಕ್ಷಣೆ ಮಾಡುತ್ತಾ ಕಾಲ ಕಳೆಯೋದನ್ನು ಮಾಡಬಾರದು. ಏಕೆಂದರೆ ವೇಳೆ ನಿಮ್ಮ ಸಂಗಾತಿಯು ಏಕಾಂಗಿಯಾಗಿರಬೇಕಾಗಬಹುದು ಮತ್ತು ಆಕೆಗೆ ಯಾವುದೇ ಪ್ರಾಮುಖ್ಯತೆ ನೀಡುತ್ತಿಲ್ಲವೆನ್ನುವ ಭಾವನೆ ಅವರಲ್ಲಿ ಮೂಡಬಹುದು. ತಜ್ಞರ ಪ್ರಕಾರ ಸಂಭೋಗ ಮಾಡುವ ವೇಳೆ ಮಹಿಳೆಯು ತನ್ನನ್ನು ದುರ್ಬಲವಾಗಿಸಿಕೊಳ್ಳುವಳು. ಆಕೆಯೊಂದಿಗೆ ಸಂಪರ್ಕ ಕಳೆದುಕೊಂಡರೆ ಆಗ ಆಕೆಯಲ್ಲಿ ಅಸುರಕ್ಷಿತ ಹಾಗೂ ಅಭದ್ರತೆ ಭಾವನೆ ಮೂಡುವುದು. ಇನ್ನು ಸಂಭೋಗ ಬಳಿಕ ಬರುವ ವಾಸನೆ, ಬೆವರು, ಜಿಡ್ಡುತನವು ಸಂಗಾತಿಗೆ ಇಷ್ಟವಾಗುವುದಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಕೆಲವು ಮಂದಿ ತಕ್ಷಣ ಹೋಗಿ ತೊಳೆದುಕೊಳ್ಳುವರು. ಸಂಭೋಗದ ಬಳಿಕ ಸ್ನಾನ ಮಾಡಲು ಹಲವಾರು ಒಳ್ಳೆಯ ಕಾರಣಗಳು ಇವೆಯಾದರೂ ನೀವು ಇದಕ್ಕೆ ಅವಸರ ಮಾಡಬಾರದು. ನೀವು ತಕ್ಷಣವೇ ಹೋಗಿ ಸ್ನಾನ ಮಾಡಿದರೆ ಆಕೆಯನ್ನು ತೊಳೆದಂತೆ ಆಗುವುದು. ಹಾಗಾಗಿ ಅದಕ್ಕೂ ಮೊದಲು ಆಕೆಯೊಂದಿಗೆ ಮಾತನಾಡಿ ಸಂಗಾತಿಯ ಅಭಿಪ್ರಾಯವನ್ನು ಪಡೆಯಿರಿ. ಇದರಿಂದ ಆಕೆಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯು ಇರುವುದನ್ನು ನೀವು ಮನದಟ್ಟು ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟು ಸಂಭೋಗದ ಬಳಿಕ ಸಂಗಾತಿಯನ್ನು ತೆರಳಲು ಸೂಚಿಸುವುದು ಸರಿಯಲ್ಲ. ಇದು ಆಕೆಗೆ ಮಾಡಿದ ದೊಡ್ಡ ಅವಮಾನ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಸಂಭೋಗದ ಬಳಿಕ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಲಗಲು ಇಷ್ಟವಿಲ್ಲವೆಂದರೆ ಹೇಗಾಗಬಹುದು? ಆಕೆಯನ್ನು ಒರೆಸಿ ಎಸೆದ ಟಿಶ್ಯೂ ಪೇಪರ್ ಎಂದು ಭಾವಿಸಿಕೊಳ್ಳಬಹುದು. ಹಾಗಾಗಿ ಈ ವೇಳೆ ನಿಮ್ಮ ಸಂಗಾತಿ ನೀವು ಸಂಗಾತಿಯಿಂದ ದೂರವಾಗುವುದನ್ನು ಗಮನಿಸಬಹುದು. ಆ ಬಳಿಕ ಸಂಗಾತಿಯು ತುಂಬಾ ಕೋಪಗೊಳ್ಳುವಳು. ಆಕೆಗೆ ಮೋಸ ಹೋದಂತೆ ಭಾಸವಾಗುವುದು. ಹಾಗಾಗಿ ನೀವು ಸಂಭೋಗದ ಬಳಿಕ ಸಂಗಾತಿಗೆ ಗೌರವ ನೀಡಿ. ನೀವು ಈ ಮಾಹಿತಿ ಆಕೆಗೆ ತಿಳಿಸಿ. ಇದರ ಬಳಿಕ ಆಕೆ ನಿಮ್ಮೊಂದಿಗೆ ಲೈಂಗಿಕ ಕ್ರಿಯೆ ಮಾಡಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರ ಮಾಡುವಳು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.